ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ ದೇವರ ಮಹಿಮೆ, ಶಾಂತಿ, ಧೈರ್ಯ, ನೀತಿ, ದೇವರ ಭಯಭಕ್ತಿಯ ಜ್ಞಾನ, ದೇವದೂತರ ಕಾವಲು, ರಕ್ಷಣೆ, ಆರೋಗ್ಯ ಪ್ರಿಯರೇ, ಇಂಥ ಶಾಂತಿದಾಯಕ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರೂ ಸ್ವಾಗತಿಸಿದ ಪ್ರಿಯರೇ. ಅಂಶ: ಎಲ್ಲ ಜೀವಿಗಳಿಗೆ ಆಹಾರವನ್ನು ತಕ್ಕ ಸಮಯದಲ್ಲಿ ಕೊಡುವ ದೇವರು. ಹೌದು ಪ್ರಿಯರೇ, ಎಲ್ಲ ಜೀವಿಗಳಿಗೆ ಆಹಾರವನ್ನು ತಕ್ಕ ಸಮಯದಲ್ಲಿ ಕೊಡುವ ದೇವರು ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ಸೃಷ್ಟಿಕರ್ತನಾದ ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ, ಕ್ರಿಸ್ತಾತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ವಿಕಾಸವನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಆತ್ಮಕ್ಕೆ ಆಹಾರವಾಗುವಂತೆ, ನಮ್ಮ ದೇಹಕ್ಕೆ ಆಹಾರವಾಗುವಂತೆ, ಪಾನವಾಗುವಂತೆ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ಬಿದ್ದು ನೆಲೆಗೊಳ್ಳುವಂತೆ, ನಮ್ಮ ಹೃದಯ ಒಳ್ಳೆಯ ಹೊಲವಾಗುವಂತೆ ದೇವರ ಮಾತುಗಳ ಮೂಲಕ, ದೇವರ ಮಾತುಗಳು 100ಕ್ಕೆ 100 ನಮ್ಮ ಹೃದಯದಲ್ಲಿ ಫಲ ಕೊಡುವಂತೆ, 60-30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಮ್ಮ ಜೀವನದಲ್ಲಿ ನಿಲ್ಲುವಂತೆ, ಸತ್ಯದ ಜ್ಞಾನಕ್ಕೆ, ರಕ್ಷಣೆಗೆ, ಸಂಪೂರ್ಣ ರಕ್ಷಣೆಗೆ ಸೇರಿಸುವಂತೆ ಅನೇಕ ಆತ್ಮಗಳನ್ನು ದೇವರ ಪಾದದಲ್ಲಿ ತಂದು ಯಾರೂ ತೆಗೆಯದ ಹಾಕಲಾರದ ಜ್ಞಾನ, ಆಶೀರ್ವಾದ, ಬೆಳಕನ್ನು, ನಿತ್ಯ ಜೀವನ ಹೊಂದುವಂತೆ ಮಾಡಿಸುವಂತ ಪ್ರೇರೆ. ಅಂಥ ಕೃಪೆ ಪ್ರಭು ದಯಪಾಲಿಸುತ್ತಾನೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ: ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಎಲ್ಲ ಜೀವಿಗಳಿಗೆ ತಕ್ಕ ಸಮಯದಲ್ಲಿ ಆಹಾರವನ್ನು ಒದಗಿಸುವ ದೇವರೇ, ಯೇಸು ಕ್ರಿಸ್ತನೇ, ಆತ್ಮಸ್ವರೂಪನೇ, ತಂದೆಯೇ, ಕೇಳಲಿರುವ ವಾಕ್ಯ ಭಾಗಗಳ ಮುಖಾಂತರ ನಮ್ಮೆಲ್ಲರ ದೇಹ, ಆತ್ಮ, ಮನಸ್ಸಿನೊಂದಿಗೆ, ನಮ್ಮ ದೇಹದ ಎಲುಬು, ಮಾಂಸ, ರಕ್ತ, ನರನಾಡಿಗಳೊಂದಿಗೆ, ನಮ್ಮ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳೊಂದಿಗೆ ಮಾತನಾಡಬೇಕೆಂದು ದೇವ ತಾಯಿ ಗರ್ಭದಿಂದ ಹೊರ ಬಂದಂದಿನಿಂದ ಅಥವಾ ಒಳ ಇದ್ದಂದಿನಿಂದಲೂ ತಕ್ಕ ಸಮಯದಲ್ಲಿ ನಿಮ್ಮ ಮಕ್ಕಳಾದ ನಿಮ್ಮ ಸ್ವರೂಪದಲ್ಲಿ ಉಂಟು ಮಾಡಿದ ನಮಗೆ ಆಹಾರವನ್ನು ದಯಪಾಲಿಸುತ್ತಾ ಬಂದಿದ್ದೀರಿ ಪ್ರಭುವೇ. ಪಾನವನ್ನು ದಯಪಾಲಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಲೆಕ್ಕವಿಲ್ಲದಷ್ಟು ಕೋಟಿ ಸ್ತೋತ್ರ, ಧನ್ಯವಾದ, ಆರಾಧನೆ, ಮಹಿಮೆ, ಕೃತಜ್ಞತೆ, ಅಧಿಪತ್ಯ, ದೊರೆತನ, ಸಿಂಹಾಸನ, ಐಶ್ವರ್ಯ ನಿಮಗೆ ಸಲ್ಲಿಸ್ತೇವೆ ತಂದೆ. ದೇವ, ನಿಮ್ಮ ಚಿತ್ತಕ್ಕೆ, ಈ ನಿಮ್ಮ ವಾಕ್ಯಗಳ ಮುಖಾಂತರ ನಿಮ್ಮ ಚಿತ್ತಕ್ಕೆ ನಾವೆಲ್ಲರೂ ಒಡಂಬಟ್ಟು ನಿಮಗೆ ವಿಧೇಯವಾಗುವಂತೆ ಶುಭವಾಗುವ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂದು ಹೀಗೆ ಮಾಡಿ ಸೈತಾನನು ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲಗಳಿಗಾಗಿ ನಾಶ ಮಾಡಬೇಕೆಂದು ನಿಮ್ಮ ದೇಹವೇ ನಿಜವಾದ ಆಹಾರ, ನಿಮ್ಮ ರಕ್ತವೇ ನಿಜವಾದ ಪಾನ ಎನ್ನುವ ಜೀವಿತದೊಳಗೆ ನಮ್ಮೆಲ್ಲರನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಎಲ್ಲ ಜೀವಿಗಳಿಗೆ ಆಹಾರವನ್ನು ತಕ್ಕ ಸಮಯದಲ್ಲಿ ಕೊಡುವ ದೇವರು. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವೊಂದು ಆತ್ಮೀಯ ಗೀತೆ ನಾಡಿಕೊಳ್ಳೋಣ ಪ್ರೇರೆ. ಹಾಡು: ಮಹಿಮೆಯ ಸ್ವರೂಪನೇ, ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಂತಾತನೇ, ನಿನಗೆ ಸ್ತೋತ್ರಗಳು ಎನ್ನುವ ಹಾಡನ್ನು ಆಡಿಕೊಳ್ಳೋಣ ಪ್ರೇರೆ. ಯೇಸು ಕ್ರಿಸ್ತನು ಮಹಿಮಾ ಸ್ವರೂಪನಾಗಿದ್ದಾನೆ, ಮರಣದ ಮುಳ್ಳನ್ನು ಮುರಿದಿದ್ದಾನೆ ಪ್ರೇರೆ. ತನ್ನ ದೇಹವನ್ನೇ, ಆ ರಕ್ತವನ್ನೇ ನಮಗೆ ನಿತ್ಯ ಆಹಾರ ಪಾನವಾಗಿ ದಯಪಾಲಿಸುವಾಗಿದ್ದಾನೆ. ಅದು ಪ್ರೇರೆ, ನಾವು ಈಗ ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ತಕ್ಕ ಸಮಯದಲ್ಲಿ ಆಹಾರವನ್ನು ಕೊಡುವ ದೇವರು ಅಂದರೆ ಭೌತಿಕವಾಗಿ, ಹೌದು ಪ್ರೇರೆ, ಆತ್ಮಿಕವಾಗಿ. ನನ್ನೊಂದಿಗೆ ಆಡಿರಿ ಪ್ರೇರೆ. ಮಹಿಮೆ ಸ್ವರೂಪನೇ, ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಂತವನೇ, ನಿನಗೆ ಸ್ತೋತ್ರಗಳು ನನ್ನೇಸಪ್ಪ, ನಿನಗೆ ಸ್ತೋತ್ರಗಳು. ಮಹಿಮೆ ಸ್ವರೂಪನೇ, ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಂತವನೇ, ನಿನಗೆ ಸ್ತೋತ್ರಗಳು ನನ್ನೇಸುವೆ, ನಿನಗೆ ಸ್ತೋತ್ರಗಳು.
ನಿನ್ನ ರಕ್ತವನ್ನು ನನ್ನ ರಕ್ಷಣೆಗಾಗಿ ಬಲಿಯಾಗವಾಗಿ ಅರ್ಪಿಸಿರುವೆ. ನೀ ಶಿಲುಬೆಯಲ್ಲಿಸುವೆ. ನಿನ್ನ ರಕ್ತವನ್ನು ನನ್ನ ರಕ್ಷಣೆಗಾಗಿ ಬಲಿಯಾಗವಾಗಿ ಅರ್ಪಿಸಿದ್ದೀನಿ. ನಿನ್ನ ಗಾಯಗಳ ಮೂಲಕ ಸ್ವಸ್ಥತೆ ಹೊಂದಿ ಆನಂದಿಸುವೆನು ನಿನ್ನೊಳಗೆ ನಾನು. ನಿನ್ನ ಗಾಯಗಳ ಮೂಲಕ ಸ್ವಸ್ಥತೆ ಹೊಂದಿ ಆನಂದಿಸುವೆನು ನಿನ್ನೊಳಗೆ ನಾನು. ಮಹಿಮೆ ಸ್ವರೂಪನೇ ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಂತವನೇ, ನಿನಗೆ ಸ್ತೋತ್ರಗಳು ನನ್ನೇಸುವೆ, ನಿನಗೆ ಸ್ತೋತ್ರಗಳು. ಮುರಿದ ಮನಸ್ಸು ನರಳಿದ ಹೃದಯ ನಿನಗಿಷ್ಟವಾದ ಬಲಿಯಾಗಗಳೇ. ಮುರಿದ ಮನಸ್ಸು ನರಳಿದ ಹೃದಯ ನಿನಗಿಷ್ಟವಾದ ಬಲಿಯಾಗಗಳೇ. ನಿನ್ನ ಕೈಯಿಂದಲೇ ಮುರಿದಂಥ ರೊಟ್ಟಿಯಾಗಿ ಆಹಾರವಾಗುವೆನು ಅನೇಕರಿಗೆ. ಸಪ ನಿನ್ನ ಕೈಯಿಂದಲೇ ಮುರಿದಂಥ ರೊಟ್ಟಿಯಾಗಿ ಆಹಾರವಾಗ ಮಾಡಿ ಅನೇಕರಿಗೆ. ಮಹಿಮೆ ಸ್ವರೂಪನೇ ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಂತವನೇ, ನಿನಗೆ ಸ್ತೋತ್ರಗಳು ನನ್ನೇಸುವೆ, ನಿನಗೆ ಸ್ತೋತ್ರಗಳು. ಪರಿಶುದ್ಧಾತ್ಮನ ಫಲಗಳ ಹೊಂದಿ ಪರಿಪೂರ್ಣವಾದಂಥ ಜ್ಯೇಷ್ಠರ ಸಭೆಯಾಗಿ, ಪರಿಶುದ್ಧಾತ್ಮನ ವರಗಳ ಹೊಂದಿ ಪರಿಪೂರ್ಣವಾದ ಜ್ಯೇಷ್ಠರ ಸಭೆಯಾಗಿ. ಸಿಯೋನಿನ ರಾಜ ನಿನ್ನ ಮುಖವ ನೋಡಲು ಆಶೆಯಿಂದ ನಾನು ಕಾದಿರುವೆನು. ಸ್ವಾಮಿ ಕ್ರಿಸ್ತನೇ, ಸಿಯೋನಿನ ರಾಜನೇ ನಿನ್ನ ಮುಖವ ನೋಡಲು ಆಶೆಯಿಂದ ನಾವು ಕಾದಿರುವೆವು. ಮಹಿಮೆ ಸ್ವರೂಪನೇ ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಂತಾತನೇ, ನಿನಗೆ ಸ್ತೋತ್ರಗಳು ನನ್ನೇಸಪ್ಪ, ನಿನಗೆ ಸ್ತೋತ್ರಗಳು, ನಿನಗೆ ಸ್ತೋತ್ರಗಳು. ನನ್ನ ಕ್ರಿಸ್ತನೇ ದೇವ, ನಿನಗೆ ಸ್ತೋತ್ರಗಳು. Hallelujah. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಹೌದು ಪ್ರೇರೆ, ನಮ್ಮ ಪ್ರಭು ವಾಕ್ಯವಾದ ದೇವರು ಇರುವಾತನು ಆಗಲೆಲ್ಲದರ ಅಗ್ರಸ್ತನು. ಆತನ ಮುಖಾಂತರ ಸಮಸ್ತ ಉಂಟಾಯಿತು ಪ್ರೇರೆ. ಆತನಿಲ್ಲದೆ ಸೃಷ್ಟಿಯಲ್ಲಿ ಒಂದು ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆ ಜೀವ ಮಾನವ ಜನಾಂಗವಾದ ನಮಗೆ ಬೆಳಕಾಗಿದೆ ಪ್ರೇರೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿತ. ಕತ್ತಲು ಅದನ್ನು ಮುಸುಕಲಾಗಲಿಲ್ಲ. ಹೌದು ಪ್ರೇರೆ, ಆ ಬೆಳಕೆ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ನಾನೇ ಲೋಕದ ಬೆಳಕಾಗಿದ್ದೇನೆ ಎಂದಿದ್ದಾನೆ. ನೀವು ಕೂಡ ಲೋಕದ ಬೆಳಕಾಗಿದ್ದೀರಿ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ಹೀಗೆ ಮಹಿಮಾ ಸ್ವರೂಪನ ಆದ ಆ ಮರಣದ ಮುಳ್ಳನ್ನು ಮುರಿದ ಯೇಸುವಿಗೆ ಸ್ತೋತ್ರ ಸಲ್ಲಿಸೋಣ ಪ್ರೇರೆ. ಯೇಸು ತನ್ನ ರಕ್ತವನ್ನು ನಮ್ಮ ರಕ್ಷಣೆಗಾಗಿ ಬಲಿಯಾಗವಾಗಿ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಆತನ ಗಾಯಗಳ ಮೂಲಕ ದೇಹದಲ್ಲಿ ಹೊಂದಿದ ಸುಮಾರು 5,000ಕ್ಕಿಂತ ಹೆಚ್ಚು ಗಾಯಗಳ ಪ್ರೇರೆ ದೇಹದ ಮುಂಭಾಗ ಹಿಂಭಾಗದಲ್ಲಿ. ಆತನು ನಮ್ಮೆಲ್ಲರ ರೋಗಗಳನ್ನು, ಮಾರಣಾಂತಿಕ ರೋಗಗಳಿಂದ ಬಿಡುಗಡೆ ಮಾಡಲು, ಆತನಲ್ಲಿ ವಿಶ್ವಾಸ ಇಟ್ಟ ಮಕ್ಕಳಿಗೆ ಸ್ವಸ್ಥತೆ ನೀಡಲು ಗಾಯಗಳು ಹೊಂದಿದ್ದಾನೆ ಪ್ರೇರೆ. ಆತ್ಮಿಕ, ಮಾನಸಿಕ, ದೈಹಿಕ ಸ್ವಸ್ಥತೆ ನೀಡಲು ಹೀಗೆ ಆನಂದಿಸಬೇಕಾಗಿದೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರು. ಯೇಸುವಿನಲ್ಲಿ ಹೀಗೆ ಮುರಿದ ಮನಸ್ಸು, ನರಳಿದ ಹೃದಯ ಪ್ರಭುವಿಗೆ ಇಷ್ಟವಾದ ಬಲಿಯಾಗಗಳಾಗಿವೆ ಪ್ರೇರೆ.
ಆತನ ಕೈಯಿಂದಲೇ ಮುರಿದಂಥ ರೊಟ್ಟಿಯಾಗಿ ನಾವು ಅನೇಕರಿಗೆ ಆಹಾರವಾಗಬೇಕೆಂದು ಕರೆಯುತ್ತಿದ್ದಾನೆ. ಸ್ವಾರ್ಥವಾಗಿ ಲೋಕ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುತ್ತಾ ದೇವರಿಂದ ದೂರಾಗಿ ನಾಶವಾಗಲು ಕರೆದಿಲ್ಲ ಪ್ರೇರೆ. ನಿನ್ನನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾದ ಯಜ್ಞವಾಗಿ ಸಮರ್ಪಿಸಿಕೊಳ್ಳಬೇಕಾಗಿದೆ. ಯೇಸು ತಂದೆಯಾದ ದೇವರಿಗೆ ಒಂದು ಸುಕ್ಕು ಬೊಕ್ಕಿಲ್ಲದ ನಿಷ್ಕಳಂಕ ದೇವ ಕುರಿಮರಿಯಾಗಿ ಸಮರ್ಪಿಸಿಕೊಂಡಂತೆ ನಾವು ಕೂಡ ಯೇಸುವಿಗೆ ಒಂದು ನಿಷ್ಕಪಟ ಕುರಿಮರಿಯಂತೆ ಸಮರ್ಪಿಸಿಕೊಳ್ಳಬೇಕಾಗಿದೆ. ಅದುವೇ ನಿಜವಾದ ಆರಾಧನೆ ಮತ್ತು ಆತನ ಕೈಯಿಂದ ಮುರಿಯಲ್ಪಟ್ಟ ರೊಟ್ಟಿಯಾಗಿ ಅನೇಕರಿಗೆ ಆಹಾರವಾಗಬೇಕಾಗಿದೆ ಪ್ರೇರೆ. ನಮ್ಮ ಜೀವಿತ, ನಮ್ಮ ಮಾತುಗಳು, ನಮ್ಮ ಪ್ರಾರ್ಥನೆ ಇತರರಿಗೋಸ್ಕರ, ನಮ್ಮ ಪರಿಶುದ್ಧ ಜೀವಿತ, ವಿಶ್ವಾಸ, ಸಾಕ್ಷಿ ಜೀವಿತ, ಸುವಾರ್ತೆ ಸಾರುವುದು, ಆತ್ಮರಕ್ಷಣೆ, ಸತ್ಯಜ್ಞಾನಕ್ಕೆ ಸೇರಿಸುವುದು, ದೇವರಿಂದ ಆಶೀರ್ವಾದ, ಆನಂದ, ಸಮಾಧಾನ, ಬಿಡುಗಡೆ ತಂದುಕೊಡುವುದು ಅನೇಕರಿಗೆ ಆಹಾರವಾಗಿ ಕಂಡುಬರಬೇಕಾಗಿದೆ ಪ್ರೇರೆ. ಅವರು ಹಸುವಿಂದಿರುವಾಗಲೂ ಕೂಡ ದೇವರ ಕಾರ್ಯಗಳು ನಮ್ಮ ಮುಖಾಂತರ ನೋಡಿ ಅವರು ಹಸುವೆ ಮರೆತು ಹೋಗಬೇಕು, ದೈಹಿಕವಾದ ಹಸುವೆ. ಕಾರಣ ಯೇಸು ಹೇಳಿದಂತೆ ಮತ್ತಾಯ ಸುವಾರ್ತೆ 4ನೇ ವಾಕ್ಯದಲ್ಲಿ ಮನುಷ್ಯನು ಕೇವಲ ಆಹಾರ ತಿಂದ ಮಾತ್ರದಿಂದ, ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ ಎಂಬ ವಾಗ್ದಾನ ನಮ್ಮಲ್ಲಿ ನೆರವೇರಿಸಿಕೊಂಡು ದೇವರ ಚಿತ್ತಾನುಸಾರ ಅನೇಕರಲ್ಲಿ ನೆರವೇರಿಸಬೇಕಾಗಿದೆ ಪ್ರೇರೆ. ಹೀಗೆ ಪರಿಶುದ್ಧಾತ್ಮನ ಫಲಗಳ ಹೊಂದಬೇಕಾಗಿದೆ. ಪರಿಶುದ್ಧಾತ್ಮನ ತುಂಬಿಕೊಂಡು ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯೋದ್ರ ಮೂಲಕ ತಂದೆಯಿಂದ ಯೇಸು ಪರಿಶುದ್ಧಾತ್ಮ ಕಳಿಸಿಕೊಡುತ್ತಾನೆ. ಆತನನ್ನು ಸದಾಕಾಲ ನಮ್ಮ ಸಂಗಡ ಇರಲು ಕೊಡಲಾಗುತ್ತದೆ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆತನ ಇರುವ ಸಂಗತಿ ತಿಳಿದಿಲ್ಲ. ಕಾರಣ ಲೋಕವು ಕಣ್ಣಿನಾಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ ಎಂಬ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾದ ಸೈತಾನ್ನಿಂದ ನಿರ್ಮಿಸಲ್ಪಟ್ಟ ಆ ಬಲೆಯಲ್ಲಿ ಬಿದ್ದಿದ್ದಾರೆ ಪ್ರೇರೆ. ಪರಿಶುದ್ಧಾತ್ಮನನ್ನು ಸ್ವೀಕರಿಸುವುದಿಲ್ಲ. ಪರಿಶುದ್ಧಾತ್ಮ ಎಲ್ಲಿರ್ತಾನೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ ಸೈತಾನಿಗೆ ನಿಲ್ಲಲಾಗುವುದಿಲ್ಲ. ಆದ ಕಾರಣ ಸೈತಾನನು ಯೇಸುವನ್ನು ವಿಶ್ವಾಸಿಸಲು ಬಿಟ್ಟರೂ ಕೂಡ ಯೇಸು ಹೇಳಿದಂತೆ ಕೇಳಲು ಬಿಡುವುದಿಲ್ಲ ಪ್ರೇರೆ. ಆತನೊಂದಿಗೆ ಹೋರಾಡಿ, ಯೇಸುವಿನಲ್ಲಿ ಪ್ರಾರ್ಥಿಸಿ ಹೋರಾಡಿ ಆತನನ್ನು ಜಯಿಸಬೇಕಾಗಿದೆ. ಯೇಸುವನ್ನು ಪ್ರೀತಿಸುವವನು ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ಪರಿಶುದ್ಧಾತ್ಮ ಪಡೆದುಕೊಳ್ಳುತ್ತಾನೆ. ವಿಧೇಯರಿಗೆ ಕೊಡಲಾಗುವ ದೇವರ ಆತ್ಮ ಪರಿಶುದ್ಧಾತ್ಮ. ನೀವು ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಪರಿಶುದ್ಧಾತ್ಮನನ್ನು ದಯಪಾಲಿಸಲಾಗುತ್ತದೆ ಪ್ರೇರೆ. ಕಾರಣ ವಾಕ್ಯದಲ್ಲಿ ಪರಿಶುದ್ಧಾತ್ಮ ಪ್ರೊಡ್ಯೂಸ್ ಆತನು. ಹೌದು, ನಾವು ಒಂದು ತೆಂಗಿನಕಾಯಿ ಒಡೆದಾಗ ನೀರು ಹೇಗೆ ಒಳಗಡೆ ಇರುತ್ತವೋ ಅದೇ ರೀತಿ ನಾವು ವಾಕ್ಯವನ್ನು ಕೈಗೊಂಡು ನಡೆದಾಗ ಅದರೊಳಗೆ ಪರಿಶುದ್ಧಾತ್ಮ ಆ್ಯಕ್ಟಿವೇಟ್ ಆತಾನೆ. ಹೀಗೆ ಪರಿಶುದ್ಧಾತ್ಮ ಫಲ ಹೊಂದಬೇಕು ಪ್ರೇರೆ. ಪರಿಶುದ್ಧಾತ್ಮ ಬಂದ ಮೇಲೆ ಫಲಗಳೊಂದಿಗೆ, ವರಗಳೊಂದಿಗೆ, ಆಯುಧಗಳೊಂದಿಗೆ ಬರುತ್ತಾನೆ. ಪರಿಪೂರ್ಣವಾದ ಜ್ಯೇಷ್ಠರ ಸಭೆಯ ಮಕ್ಕಳಾಗಿ ಮಾರ್ಪಡಿಸುತ್ತಾನೆ. ಯೇಸುವಿನ ಸಹೋದರರಾಗಿ, ಹೌದು, ದೇವರ ಮಕ್ಕಳಾಗಿ. ಅಧಿಕಾರ, ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಇನ್ನು ಮೇಲೆ ಕಾಮದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎನ್ನುವ ಆ ಪರಿಶುದ್ಧಾತ್ಮನ ಪೂರ್ಣತೆ ಜ್ಯೇಷ್ಠರ ಸಭೆಯ ಮಕ್ಕಳ ಬಾಧ್ಯತೆ ನೀಡುತ್ತಾನೆ ಯೇಸು. ಸಿಯೋನಿನ ರಾಜನಾಗಿದ್ದಾನೆ ಪ್ರೇರೆ. ಪರಲೋಕದಲ್ಲಿ ಸಿಯೋನ್ ಪರ್ವತ ಎಂಬುದಾಗಿದೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಅಲ್ಲಿ ರಕ್ಷಣೆ ಹೊಂದಿದವರ ಉತ್ಸವ ಗೀತೆ. 1,44,000 ಜನ ಭೂಮಿಯೊಳಗಿಂದ ದೇವಜನರಾಗಿ ದೇವರ ಪ್ರಥಮ ಫಲವಾಗಿ ಆದುಕೊಳ್ಳಲ್ಪಟ್ಟವರು ಪ್ರಿಯ. ಅವರು ಕನ್ನಿಕೆಯರಂತೆ ನಿಷ್ಕಳಂಕರು. ಅವ್ರ ಬಾಯಲ್ಲಿ ಸುಳ್ಳು ಕಂಡುಬರಲಿಲ್ಲ. ಅವರು ಸ್ತ್ರೀ ಸಂಪರ್ಕ ಇಲ್ಲದವರು. ಅವರು ನಿರ್ದೋಷಿಗಳು. ಹೌದು ಪ್ರೇರೆ. ಅವರು ಯಜ್ಞದ ಕುರಿಮರಿ ದೇವಕುಮಾರನಂತೆ ಜೀವಿಸಲು ಪ್ರಯತ್ನಿಸಿ ದೇವಚಿತ್ತಾನುಸಾರ ಸಫಲ ಆದವರು, 100ಕ್ಕೆ 100 ಫಲ ಕೊಟ್ಟವರು ಈ ಲೋಕದಲ್ಲಿ. ಹೀಗೆ ಆ ಸಿಯೋನಿನ ರಾಜನನ್ನು ಆ ಉನ್ನತ ಪರ್ವತದಲ್ಲಿ ಮುಖಾಮುಖಿಯಾಗಿ ನೋಡುತ್ತಾರೆ ಪ್ರೇರೆ. ಅಂಥ ಆಶೆಯೊಂದಿಗೆ ಜೀವಿಸಿದವರು. ಅಂಥ ಆಶೆ, ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ಆಮೇನ್ ಆಮೇನ್. ಪ್ರೇರೆ, ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ. ನಾವು ಎಲ್ಲ ಜೀವಿಗಳಿಗೆ ಆಹಾರವನ್ನು ತಕ್ಕ ಸಮಯದಲ್ಲಿ ಕೊಡುವ ದೇವರು ಎನ್ನುವ ಅಂಶದೊಳಗೆ ನಾವು ಪವಿತ್ರ ಗ್ರಂಥ ಭಾಗದಲ್ಲಿ ನೋಡುವುದಾದ ಪ್ರೇರೆ, ಸತ್ಯವೇದದಲ್ಲಿ ನಾವು 147ನೇ ಕೀರ್ತನೆ 15ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಸ್ಲಾಮ್ಸ್ 149 ಪ್ರೇರೆ, 147 ಕೀರ್ತನೆಗಳ ಗ್ರಂಥ 145 ಪ್ರೇರೆ, 145 ವರ್ಸ್ 15
ಆ್ಯಂಡ್ 16th ವರ್ಡ್. 145ನೇ ಕೀರ್ತನೆ 15-16ನೇ ವಾಕ್ಯದಲ್ಲಿ ನೋಡುವುದಾದರೆ ಅಲ್ಲಿ, ಯೆಹೋವನೇ, ಎಲ್ಲ ಜೀವಿಗಳು ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿ. 15ನೇ ವಾಕ್ಯ, 15th ವರ್ಡ್. Psalms 145 verse 15th ವರ್ಡ್. ತಂದೆಯಾದ ದೇವರಿಗೆ ಭಕ್ತನು ಹೇಳ್ತಿದ್ದಾನೆ ಪ್ರೇರೆ, ದಾವೀದನ ಕೀರ್ತನೆ, ಕೃಪಾ ಪ್ರಭಾವಭರಿತನಾಗಿರುವ ಯೆಹೋವನನ್ನು ಕೊಂಡಾಡುವುದು. ದಾವೀದನ ಕೀರ್ತನೆ ಅಂದರೆ ಕೃಪಾ ಪ್ರಭಾವಭರಿತನಾದ ತಂದೆಯಾದ ದೇವರಾದ ಯೆಹೋವನನ್ನು ಕೊಂಡಾಡುತ್ತಿದ್ದಾನೆ ದಾವೀದನು. ಆ ಕೃಪಾ ಪ್ರಭಾವಭರಿತನಾದ ತಂದೆಯಾದ ದೇವರಾದ ಯೆಹೋವನನ್ನು ಕೊಂಡಾಡುವ ಭಾಗದಲ್ಲಿ ದಾವೀದನು ಹೇಳುತ್ತಿದ್ದಾನೆ 15ನೇ ವಾಕ್ಯದಲ್ಲಿ, ಯೆಹೋವನೇ, ಯೇಸು ಕ್ರಿಸ್ತನೇ, ಆ ಪರಿಶುದ್ಧಾತ್ಮನೇ, ನೀನು ಎಲ್ಲ ಜೀವಿಗಳು ಕಣ್ಣುಗಳು ನಿನ್ನ ಕಡೆಗೆ ನೋಡುತ್ತವೆ. ಯಾಕೆ? ನೀನು ಅವುಗಳಿಗೆ ತಕ್ಕ ಸಮಯದಲ್ಲಿ ಹೊತ್ತಿಗೆ ಆಹಾರ ಕೊಡುತ್ತಿ. ಅಂದರೆ ಕೃಪಾ ಪ್ರಭಾವಭರಿತನಾದ ಆ ಕೊಂಡಾಟಕ್ಕೆ ಪಾತ್ರನಾದ ದೇವರು ಯೇಸು ಕ್ರಿಸ್ತನು ಎಲ್ಲ ಜೀವಿಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿದ್ದಾನೆ ಪ್ರೇರೆ. ಆ ಎಲ್ಲ ಜೀವಿಗಳು, ಹೌದು ಪ್ರೇರೆ, 84 ಲಕ್ಷ ಜೀವರಾಶಿಗಳು ಇವೆ ಎಂದು ಒಂದು ಹಂಚಿಕೆ ಪ್ರೇರೆ. ಈ ಲೋಕದಲ್ಲಿ 84 ಲಕ್ಷ ಜೀವರಾಶಿಗಳಿಗೆ ತಕ್ಕ ಸಮಯದಲ್ಲಿ ಆಹಾರ ಹೊತ್ತಿಗೆ ಕೊಡುತ್ತಿದ್ದಾನಂತ ಪ್ರೇರೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನು ಶ್ರೇಷ್ಠನು ಪ್ರೇರೆ, ಕಿರೀಟ ಮುಕುಟವಾಗಿದ್ದಾನೆ. ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟಿತೋ ಎಂಬಂತೆ ಇದೆ. ಹೌದು, ಎಲ್ಲ ಜೀವಿಗಳು ಮನುಷ್ಯರೊಂದಿಗೆ 84 ಲಕ್ಷ ಜೀವರಾಶಿಗಳು ದೇವರ ಕಡೆಗೆ ನೋಡುತ್ತೇವೆ ಪ್ರೇರೆ, ಹೊತ್ತಿಗೆ ಆಹಾರಕ್ಕಾಗಿ, ಮತ್ತು ದೇವರು ಕೊಡುತ್ತಿದ್ದಾನಂತ. ಮತ್ತು 16ನೇ ವಾಕ್ಯ, 145ನೇ ಕೀರ್ತನೆ 16ನೇ ವಾಕ್ಯ, Psalms 145 verse 16th ವರ್ಡ್. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ದೇವರು ಕೈ ತೆರೆದು ಅಂದರೆ ದೇವರ ಕೈ, ದೇವರ ಪರಿಶುದ್ಧ ಆತ್ಮನಿಗೆ ಸೂಚನೆ ಆಗಿದ್ದಾನೆ ಪ್ರೇರೆ. ದೇವರ ಬಲ ದೇವರ ಆತ್ಮನಲ್ಲಿದೆ, ದೇವರ ಆತ್ಮಸ್ವರೂಪನಾಗಿದ್ದಾನೆ. ಹೀಗೆ ಆ ಪರಿಶುದ್ಧ ಆತ್ಮನ ದೇವರು ತನ್ನ ಕೈ ಚಾಚಿ ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸ್ತಾನೆ ಪ್ರೇರೆ. ವಿಶೇಷವಾಗಿ ಆಹಾರ ಪ್ರೇರೆ, ಪಾನ ತಕ್ಕ ಸಮಯಕ್ಕೆ ಕೊಡುತ್ತಿದ್ದಾನೆ ಮತ್ತು ಇಷ್ಟವನ್ನು ಕೂಡ ನೆರವೇರಿಸಿದ್ದಾನಂತ ಪ್ರೇರೆ. ಇಷ್ಟ ಅಂದರೆ ಗೊತ್ತಲ್ಲ, ಅನೇಕ ಇಷ್ಟಗಳಿವೆ. ಅವುಗಳಲ್ಲಿ ಒಳ್ಳೆಯವುಗಳನ್ನು ಮಾತ್ರ, ಅಧರ್ಮ ಅಲ್ಲದವುಗಳು, ಅಶುದ್ಧ ಅಲ್ಲದವುಗಳು, ಅಕ್ರಮ ಅಲ್ಲದವುಗಳು, ಅನ್ಯಾಯ ಅಲ್ಲದವುಗಳನ್ನು ಆ ಇಷ್ಟ ಇದ್ದರೆ ನೆರವೇರಿಸ್ತಾನೆ ಪ್ರೇರೆ, ದೇವಚಿತ್ತಾನುಸಾರವಾಗಿ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಅಲ್ಲಿ ಹೇಳಿದ್ದು ಕಾಣಿಕೆಯ ವಿಷಯ ಪ್ರೇರೆ. ಆದರೂ ಕೂಡ ಹಳ ಒಡಂಬಡಿಕೆ ಭಾಗದಿಂದ ಆತನು ತೆಗೆದು ಹೇಳುತ್ತಿದ್ದಾನೆ ಪೌಲನು. 1ನೇ ಕೊರಿಂಥ ಪ್ರೇರೆ, ಕೊರಿಂಥ 1ನೇ ಪತ್ರಿಕೆ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, 1 Corinthians chapter 9 verse 10th ವರ್ಡ್. ಇಲ್ಲಿ ಓದುವುದಾದರೆ 9-10, 9ನೇ ಅಧ್ಯಾಯ 9-10, 9-10th ವರ್ಡ್. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದದೆ. ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೋ ಹೇಳುತ್ತಾನೋ? ಹೌದು, ನಮಗೋಸ್ಕರ ಬರೆದದೆ. ಉಳುವವನು ಬೆಳೆಯಲ್ಲಿ ತನಗೆ ಪಾಲು ದೊರಕುತ್ತದೆಂದು ಉಳುವುದು, ಒಕ್ಕುವವನು ತನಗೆ ಪಾಲು ದೊರಕುತ್ತದೆಂದು ಒಕ್ಕುವುದು ನ್ಯಾಯ. ಹೌದು ಪ್ರೇರೆ, ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದೋ? 12ನೇ ವಾಕ್ಯ. ಈ ಹಕ್ಕು ಇತರರಿಗೆ ನಿಮ್ಮ ಮೇಲೆ ಇದ್ದರೆ ನಮಗೆ ಎಷ್ಟೋ ಹೆಚ್ಚಾಗಿ ಇರಬೇಕಲ್ಲ. ಆದರೂ ನಾವು ಈ ಹಕ್ಕನ್ನು ನಡೆಸದೆ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಮಾಡಬಾರದೆಂದು ಎಲ್ಲವನ್ನೂ ಸಹಿಸಿಕೊಂಡೆವು. ಹೀಗೆ ಇಲ್ಲಿ ಪೌಲನು ಆಹಾರದ ವಿಷಯದಲ್ಲಿ ಹೇಳ್ತಿದ್ದಾನೆ. ದೇವಜನರಿಗೆ ಆಹಾರಕ್ಕಾಗಿ ನೀವು ಸಹಾಯ ಮಾಡಬೇಕು. ಯಾಕಂದರೆ ಅನ್ಯಜನರು ಅಂದರೆ ಬೇರೆಯವರು ಸುವಾರ್ತೆ ಹೇಳುವಾಗ ನೀವು ಅವರಿಗೆ ಸಹಾಯ ಮಾಡುತ್ತಿದ್ದೀರಿ. ಆದರೆ ನಿಜವಾದ ಯೇಸು ಕ್ರಿಸ್ತನ ವಾಕ್ಯ ನನ್ನಿಂದ ಕೇಳಿದ್ದೀರಿ, ನಿಮ್ಮಿಂದ ಆ ಸಹಾಯವನ್ನು ಪಡೆಯಲು ನಾನು ಎಷ್ಟೋ ಹಕ್ಕುಳ್ಳಾತನಾಗಿದ್ದೇನೆ. 9ನೇ ಅಧ್ಯಾಯ 1ನೇ ಕೊರಿಂಥ 9ನೇ ಅಧ್ಯಾಯ ಪೀಠಿಕೆ ನೋಡೋದಾದ ಪ್ರೇರೆ, ಸಭೆಯಿಂದ ಪೋಷಣೆ ಹೊಂದುವುದಕ್ಕೆ ಬೋಧಕರಿಗೆ ಹಕ್ಕಿದ್ದರೂ
ಪೌಲನು ಇತರರ ಹಿತಕ್ಕೋಸ್ಕರ ಆ ಹಕ್ಕನ್ನು ಬಳಸದೆ ಹೋದದರಲ್ಲಿ ಅವನ ನಡತೆಯೇ ಇಂದಿನ ಬೋಧನೆಗೆ ದೃಷ್ಟಾಂತ. ಅಂದರೆ ಇಲ್ಲಿ ಪೌಲನು ಸಭೆಯಿಂದ ಪೋಷಣೆ ಹೊಂದುವುದಕ್ಕೆ ಬೋಧಕರಿಗೆ ಹಕ್ಕಿ ಇದೆ ಅಂತ ಪ್ರೇರೆ. ಆದರೆ ಪೌಲ ಇತರರ ಹಿತಕ್ಕೋಸ್ಕರ ಆ ಹಕ್ಕನ್ನು ಬಳಸದೆ ಹೋಗಿದ್ನಂತ ಪ್ರೇರೆ. ಇತರರಂದರೆ ಅನೇಕರು ಆ ಸಭೆ ಸೇವೆ ಮಾಡಿದರೆ ನಮಗೆ ಪೋಷಣೆ ಆಗುತ್ತದೆ ಎಂದು ಕರೆ ಇರಲಾರದೆ, ದೇವಚಿತ್ತ ಇರಲಾರದೆ, ಸಮರ್ಪಣೆ, ಪರಿಶುದ್ಧ ವಿಶ್ವಾಸ, ಸಾಕ್ಷಿ ಜೀವಿತ ಇರಲಾರದೆ, ಪವಿತ್ರಾತ್ಮ ಹೃದಯದಲ್ಲಿ ಪಡೆದುಕೊಳ್ಳಲಾರದೆ ಜೀವಿತದಲ್ಲಿ ಪೋಷಣೆಗಾಗಿ ಬರೋರು ಇದ್ದಾರೆ. ಅದಕ್ಕೋಸ್ಕರ ಆತನು ಸಭೆಯಿಂದ ಪೋಷಣೆ ಹೊಂದುವುದಕ್ಕೆ ಅಧಿಕಾರ ಹಕ್ಕು ಇದ್ದರೂ ಬೋಧಕರಿಗೆ ಇತರರಿಗೋಸ್ಕರ ಹಕ್ಕನ್ನು ಬಳಸದೆ ಹೋದದರಲ್ಲಿ ಆತನ ನಡತೆಯೇ ಹಿಂದಿನ ಬೋಧನೆಗೆ ದೃಷ್ಟಾಂತ ಪ್ರೇರೆ. ಅದರಿಂದ ಹಾಗೆ ಮಾಡುತ್ತಿರುವಾಗ, ಹಕ್ಕು ಬಳಸಿಕೊಳ್ಳದೇ ಇರುವಾಗ ಕೆಲವು ಆಹಾರದ ಕೊರತೆಯಾಗಿರ್ಬೋದು ಪೌಲನಿಗೆ, ಅಥವಾ ಪೌಲನ ಕೆಲಸಕ್ಕಿಂತ ಇತರರು ಏನೂ ಕೆಲಸ ಅಲ್ಲದೆ ರೀತಿಯಲ್ಲಿ ಮಾಡುತ್ತಿರುವಾಗ ಅವರಿಗೆ ಹೆಚ್ಚು ಇವರು ಸಹಾಯ ಮಾಡುತ್ತಿರುವುದನ್ನು ನೋಡಿ ನಮಗೆ ಆ ಅಧಿಕಾರ ಇಲ್ಲವೇನು? ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೋ ಹೇಳುತ್ತಾನು? ಹೌದು, ನಮಗೋಸ್ಕರ ಬರೆದಿದೆ. ಅಂದರೆ ಎತ್ತಿಂದೇ ಬಾಯಿ ಕಟ್ಟಬಾರ್ದು, ಇನ್ನು ದೇವರ ಸೇವಕನ ಬಾಯಿ ಕೂಡ ಕಟ್ಟಬಾರ್ದು. ಅಂದರೆ ಎಲ್ಲಿ ನಾವು ವಾಕ್ಯ ಕೇಳ್ತೇವೆ, ಯಾವ ಆಲಯಕ್ಕೆ ಹೋಗುತ್ತೇವೋ ಅಲ್ಲೇ ನೀವು ಅಲ್ಲಿನ ಸೇವಕನಿಗೆ ನೀವು ಚಿಂತಿಸಬೇಕು ಮತ್ತು ಅವರಿಗೋಸ್ಕರ ನೀವು ಸಹಾಯ ಮಾಡಬೇಕು. ನಿಮ್ಮ ಬೆಳೆಯಲ್ಲಿ ಪಾಲು ದೊರಕುವಂತೆ ಅವರಿಗೆ ಸಹಾಯ ಮಾಡಬೇಕು ಮತ್ತು ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಬೇಕಾಗಿದೆ ಮತ್ತು ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು. ನಾವು ಅವರಿಗೆ ಸಹಾಯ ಮಾಡಬೇಕೆಂದು ಹೇಳುತ್ತಿದೆ. ಇಲ್ಲಿ ಈ ವಾಕ್ಯ ಎಲ್ಲಿಂದ ತೆಗೆದುಕೊಂಡಿದ್ದಾನೆಂದರೆ ಪೌಲನು ನಾವು ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಧರ್ಮೋಪದೇಶ ಕಾಂಡ ಡ್ಯೂಟರನಮಿ ಚಾಪ್ಟರ್ 25 ವರ್ಸ್ 4th ವರ್ಡ್ ಇಲ್ಲಿ ಹೇಳಲ್ಪಟ್ಟಿದೆ. ಏನಂದರೆ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 4ನೇ ವಾಕ್ಯ, ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದು. ಇಲ್ಲಿ ನಿರ್ದಯತ್ವ ನಿಷೇಧ, ಅಂದರೆ ದಯ ಇರಲಾರ್ದಂಥ ಕಾರ್ಯಗಳನ್ನು ಮಾಡುತ್ತಿರ್ತಾರೆ. ಆ ದಯ ಇರಲಾರ್ದ ಕಾರ್ಯ ಮಾಡಬಾರ್ದು. ನಿರ್ದಯ ಇರುವವರಿಗೆ ನಿಷೇಧ ಎನ್ನುವ ಅಂಶದಲ್ಲಿ ಹೇಳುತ್ತಿರುವಾಗ ಹೊಲವನ್ನು ಉಳುಮೆ ಮಾಡುತ್ತಿರುವ ಕೆಲಸ ಮಾಡುತ್ತಿರುವ ಎತ್ತುಗಳಿಗೂ ಕೂಡ ಬಾಯಿ ಕಟ್ತಿರ್ತಾರೆ. ಆದರೆ ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದು ಎಂದು ಎತ್ತುಗಳಿಗೆ ಫ್ರೀಡಮ್ ಬಿಡಬೇಕು. ನೀವು ಅವ್ರಿಗೆ ಬೇಕಾದ, ಯಾಕಂದರೆ ಕೆಲಸ ಮಾಡುತ್ತದೆ ಬೆಳಗಿನಿಂದ ರಾತ್ರಿ ಸಾಯಂಕಾಲವರೆಗೆ, ಅದಕ್ಕೆ ಬೇಕಾದಷ್ಟು ತಿನ್ನುವುದಕ್ಕೆ ನೀವು ಕೊಡಬೇಕು. ಅದು ಬಾಯಿ ಕಟ್ಟಬಾರ್ದು. ಅದೇ ರೀತಿ ಸಭಾಪಾಲಕರಂತೂ ಸೇವೆ ಮಾಡೋವರಿಗೆ, ನಿಜವಾಗಿ ಆತ್ಮಗಳ ರಕ್ಷಣೆ ಮಾಡೋರು, ಪರಲೋಕ ಮಾರ್ಗದಲ್ಲಿ ತೋರಿಸುವವರಿಗೆ, ಅನೇಕ ಆತ್ಮಗಳನ್ನು ರಕ್ಷಿಸಿ ಅವರನ್ನು ದೇವರ ಕ್ರಿಸ್ತನ ಮಾರ್ಗದಲ್ಲಿ ಅನುದಿನ ನಡೆಸುತ್ತಿರುವವರಿಗೆ, ಪರಿಶುದ್ಧರನ್ನಾಗಿ ಮಾಡುತ್ತಿರುವವರಿಗೆ, ಮರಣದಿಂದ ಬಿಡಿಸುತ್ತಿರುವವರಿಗೆ, ಅನಾರೋಗ್ಯದಿಂದ ಬಿಡಿಸುತ್ತಿರುವವರಿಗೆ ದೇವರ ಕುಮಾರನ ಸಹಾಯ ಅವರ ಮುಖಾಂತರ ಪ್ರಾರ್ಥನೆ ರೂಪದಲ್ಲಿ ದಯಪಾಲಿಸುತ್ತಿರುವವರಿಗೆ ಅವರಿಗೆ ಬೇಕಾದ ಆಹಾರ ದಯಪಾಲಿಸಬೇಕೆಂದು ಹೇಳ್ತಿದ್ದಾನೆ ಪ್ರೇರೆ. ಆಸ್ತಿ ಅಲ್ಲ, ಆಹಾರ. ಹೀಗೆ ಬೇಕಾದ ಆಹಾರ. ಹೀಗೆ ನಾವು ದೇವರು ಎಲ್ಲ ಜೀವಿಗಳಿಗೆ ಆಹಾರವನ್ನು ತಕ್ಕ ಸಮಯದಲ್ಲಿ ದಯಪಾಲಿಸ್ತಿದ್ದಾನೆಂದು ನೋಡ್ತಿದ್ದೇವೆ ಪ್ರೇರೆ. ನಾವು ಆತನ ಕಡೆಗೆ ಎಲ್ಲ ಜೀವಿಗಳು ತಮ್ಮ ಕಣ್ಣುಗಳು ಎದುರು ನೋಡುತ್ತೇವೆ ಪ್ರೇರೆ. ಹೌದು, ಕಾರಣ ಆತನು, ನಾವು ತಿಮೋತಿ ಪತ್ರಿಕೆ ನೋಡೋಣ ಪ್ರೇರೆ. 1ನೇ ತಿಮೋತಿ 5ನೇ ಅಧ್ಯಾಯ 18ನೇ ವಾಕ್ಯ. 1 ತಿಮೋತಿ ಚಾಪ್ಟರ್ 5 ವರ್ಸ್ 18th ವರ್ಡ್ ಇಲ್ಲಿದೆ ಪ್ರೇರೆ. ಇಲ್ಲಿ ಹಿರಿಯರ ವಿಷಯದಲ್ಲಿ ನಡೆಯಬೇಕಾದ ರೀತಿ ಪೀಠಿಕೆ 5ನೇ ಅಧ್ಯಾಯ 18ನೇ ವಾಕ್ಯ. 1 ತಿಮೋತಿ, 1ನೇ ತಿಮೋತಿ ಪತ್ರಿಕೆ 1ನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ. ಹಿರಿಯರ ವಿಷಯದಲ್ಲಿ ನಡೆದುಕೊಳ್ಳಬೇಕಾದ ರೀತಿ.
ಹೌದು, ದೇವ ಸೇವಕರು ಮೊದಲನೇದಾಗಿ ಹಿರಿಯರು ಪ್ರೇರೆ, ನಂತರ ನಮ್ಮ ಕುಟುಂಬ ತಂದೆ ತಾಯಿಗಳು ಅಥವಾ ವಯಸ್ಸಿನಲ್ಲಿ ದೊಡ್ಡವರು. ಹೀಗೆ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ 18ನೇ ವಾಕ್ಯ, ತಿಮೋತಿ 1ನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ, ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಪ್ರೇರೆ, ಹೀಗೆ ಇಲ್ಲಿ ಕೂಡ ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದಂತ, ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆ ಅಂತಲೂ ಶಾಸ್ತ್ರದಲ್ಲಿ ಇದೆಯಲ್ಲ. ಯೇಸು ಕ್ರಿಸ್ತನು ಕೂಡ ತನ್ನ ಶಿಷ್ಯರಿಗೆ 70 ಜನ ಶಿಷ್ಯರನ್ನು ನೇಮಿಸಿ ತಾನು ಹೋಗಬೇಕಾಗಿದ್ದ ಹಳ್ಳಿ ಊರು ಪಟ್ಟಣಗಳಿಗೆ ಕಳಿಸಿದಾಗ ರೋಗಗಳನ್ನು ಗುಣ ಮಾಡಲು, ದೆವ್ವಗಳಿಂದ ಜನರನ್ನು ಬಿಡಿಸಲು, ಆ ದುಷ್ಟಶಕ್ತಿಗಳಿಂದ ಬಿಡಿಸಲು, ಸತ್ತವರನ್ನು ಬದುಕಿಸಲು, ದೇವರ ರಾಜ್ಯ ಸಮೀಪವಾಗಿದೆ, ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸುವಾರ್ತೆಯಲ್ಲಿ ವಿಶ್ವಾಸ ಇಡಿರಿ, ಯೇಸುವನ್ನು ವಿಶ್ವಾಸ ಇಡಿರಿ, ರಕ್ಷಣೆ ಹೊಂದುವಿರಿ, ಸತ್ಯದ ಜ್ಞಾನಕ್ಕೆ ಸೇರುವಿರಿ ಎಂದು ಸುವಾರ್ತೆ ಹೇಳಲು ಕಳಿಸಿದಾಗ ಕೂಡ ನೀವು ಯಾವ ಮನೆಗೆ ಹೋದರೂ ಅಲ್ಲಿ ಯೋಗ್ಯನಾಗಿದ್ದವನ ಮನೆಯನ್ನು ಗುರುತಿಸಿ ಅವನ ಮನೆಯಲ್ಲಿ ಅನುದಿನ ಊಟ ಮಾಡಿರಿ. ಎಲ್ಲ ಮನೆಗೆ ತಿರುಗಬೇಡ್ರಿ, ಒಂದು ಮನೆ ಗುರುತಿಸಿರಿ ಯೋಗ್ಯ ಮನುಷ್ಯನ ಮನೆಯನ್ನು. ಅದೇ ಮನೆಯಲ್ಲಿ ಅನುದಿನ ಅವರು ಕೊಟ್ಟ ಊಟವನ್ನೇ ಮಾಡಿರಿ, ಏನು ಕೊಟ್ಟರು ಊಟ ಮಾಡಿರಿ, ಗಂಜಿ ಅನ್ನ ಅಥವಾ ಸಾಮಾನ್ಯ ಆಗಿರ್ಬೋದು, ಉತ್ತಮ ಆಗಿರ್ಬೋದು. ಆ ಮನೆ ಪುರುಷನ ಮೇಲೆ ಮನೆ ಪ್ರವೇಶ ಮಾಡುವಾಗ ಈ ಮನೆಗೆ ಸಮಾಧಾನವಾಗಲಿ ಎಂದು ಹೇಳಬೇಕೆಂದು ಹೇಳ್ತಾನೆ. ಆ ಮನೆಯ ಮನುಷ್ಯನು ಸಮಾಧಾನ ಪ್ರಿಯನಾಗಿದ್ದರೆ ಆ ಸಮಾಧಾನ ಅವನ ಮೇಲೆ ನೆಲೆಗೊಳ್ಳುವುದು, ಇಲ್ಲವಾದರೆ ನಿಮಗೆ ಹಿಂತಿರುಗಿ ಬರುವುದು. ಮತ್ತು ನೀವು ಆ ಪಟ್ಟಣ ಬಿಟ್ಟು ಬರುವಾಗ ಯಾರಾದರೂ ನಿಮಗೆ ಸೇರಿಸಿಕೊಳ್ಳೋದಿದ್ದರೆ ಊರು ಬಿಟ್ಟು ಹೋಗೆಂದು ಬಹಿಷ್ಕಾರ ಹಾಕಿದರೆ ಆ ಪಟ್ಟಣ ಬಿಟ್ಟು ಬರುವಾಗ ನಿಮ್ಮ ಪಾದದ ಧೂಳನ್ನು ಜಾಡಿಸಿ ಬರ್ಬೇಕಂತ ಹೇಳಿದಂತ ಪ್ರೇರೆ. ಹೌದು, ಹೀಗೆ ಎಲ್ಲ ಜೀವಿಗಳಿಗೆ ತಕ್ಕ ಸಮಯದಲ್ಲಿ ಆಹಾರ ಕೊಡುವಾತನಾಗಿದ್ದಂತ ಪ್ರೇರೆ. 5 ರೊಟ್ಟಿ 2 ಮೀನಿನಿಂದ ಕೂಡ 3 ದಿನ ವಾಕ್ಯವನ್ನು ಕೇಳುತ್ತಾ ಕೂತಿರುತ್ತಾರೆ ಜನ ಯೇಸುವಿನ ಮುಂದೆ. ಆ ಸಮಯ ಆಯಿತು, ಸಾಯಂಕಾಲ ಆಯಿತು, ಸ್ವಾಮಿ ಇವರನ್ನು ಕಳಿಸಿಬಿಡಿ, ಪಕ್ಕದ ಊರಿನಲ್ಲಿ ಹೋಗಿ ಆಹಾರ ಕಂಡುಕೊಳ್ಳುತ್ತಾರೆ, ಇಲ್ಲದಿದ್ದರೆ ಮೂರ್ಛೆ ಬೀಳುತ್ತಾರೆ ಎಂದು ಶಿಷ್ಯರು ಹೇಳಿದಾಗ ಯೇಸು ಇವರಿಗೆ ಹೇಳ್ತಾನೆ ಶಿಷ್ಯರಿಗೆ, ನೀವೇ ಅವರಿಗೆ ಏನಾದರೂ ಕೊಡಿರಿ ಎಂದಾಗ, ನಮ್ಮಲ್ಲಿ 200 ದಿನಾರಿ ನಾಣ್ಯಗಳಿವೆ, ಇಷ್ಟು ಜನಕ್ಕೆ ರೊಟ್ಟಿ ತೆಗೆದುಕೊಂಡು ಬರಲು ಅಸಾಧ್ಯ ಎಂದಾಗ, ನಿಮ್ಮಲ್ಲಿ ಏನಾದರೂ ಇದ್ದರೂ ಕೊಡಿ ಎಂದಾಗ 5 ರೊಟ್ಟಿ 2 ಮೀನನ್ನು ಕೊಡುತ್ತಾರೆ ಪ್ರೇರೆ. ಒಬ್ಬ ಬಾಲಕನಲ್ಲಿ ಇರುತ್ತವೆ. ಅದನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ಎತ್ತಿ ಸ್ತೋತ್ರ ಮಾಡುತ್ತಾನೆ ಪ್ರೇರೆ. ಆಹಾರ 5 ರೊಟ್ಟಿ 2 ಮೀನಿಗಾಗಿ ಭೂಮಿಯಿಂದ ಆಹಾರವನ್ನು ಕೊಡುವ ಆತ ನಿನಗೆ ಸ್ತೋತ್ರ ಎನ್ನುವಂತೆ ತಕ್ಕ ಸಮಯದಲ್ಲಿ ಎಲ್ಲ ಜೀವಿಗಳು ನಿನ್ನ ಕಡೆಗೆ ನೋಡುತ್ತವೆ, ಅವುಗಳಿಗೆ ಆಹಾರವನ್ನು ಕೊಡುತ್ತಿ ಎಂದು ಹೇಳಿ ಸ್ತೋತ್ರ ಹೇಳ್ತಾನೆ ದೇವರ ಯೇಸು. ಕೆಳಗಿಳಿಸಿದಾಗ ಅಕ್ಷಯವಾಗುತ್ತಾ ಪ್ರೇರೆ, ಪುಟ್ಟಿ ಭಾಳ ತುಂಬುತ್ತದೆ. ಹಂಚಿದಾಗ ಎಲ್ಲರೂ 5,000 ಜನ ಗಂಡಸರು ಇದ್ರಂತ ಪ್ರೇರೆ. 2 ಮೀನು 5 ರೊಟ್ಟಿ. ಹಾಗೆ ಪ್ರೇರೆ, ಹೆಂಗಸರ ಸಂಖ್ಯೆ, ಹೆಣ್ಣು ಮಕ್ಕಳ ಸಂಖ್ಯೆ ಎಣಿಸಿಲ್ಲ. ಹೌದು ಪ್ರೇರೆ, ಸುಮಾರು 15,000 ಇರ್ಬೋದು. ಅವರು ತಿಂದು ಉಳಿದ ಪುಟ್ಟಿ 12 ಪುಟ್ಟಿ ರೊಟ್ಟಿ ಉಳಿದು ಪ್ರೇರೆ. 12 ಶಿಷ್ಯರು ಹಂಚಿದವರಿಗೆ, ಕೆಲಸ ಮಾಡಿದವರಿಗೆ 12 ಪುಟ್ಟಿ ಉಳಿದು ಅಂತ ಆಹಾರ ನಮಗೂ ಕೂಡ ನೀಡುತ್ತಾನೆ ಪ್ರೇರೆ. ಅಂತ ಕೃಪೆ ನಮಗೆ ದೊರಕಲಿ. ಯೇಸು ನಮ್ಮೆಲ್ಲ ಆಮೇಲೆ